ಹಾಗೂ ರಾಜ್ಯದ ಎಲ್ಲ ಅಧ್ಯಕ್ಷರುಗಳು ಹಾಗೂ ಬೆಂಗಳೂರು ನಗರ ಕಮಿಟಿ ಎಲ್ಲ ಕಮಿಟಿ ಸದಸ್ಯರಿಂದ ಇವತ್ತೇನು ಉದ್ದೇಶ ಅಂದರೆ ನಮ್ಮ ಪೌರ ಕಾರ್ಮಿಕರಿಗೆ 1 ವರ್ಷ ಆಗಿದೆ ಕಾಯಂ ಮಾಡ್ತೀನಿ ಅಂತ ಹೇಳ್ಬಿಟ್ಟು BJP ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಕಾಯಂ ಮಾಡಿಲ್ಲ. ಕ್ಯಾಬಿನೆಟ್ ಎಲ್ಲ ಪಾಸ್ ಆಗಿದೆ. 30ನೇ ತಾರೀಕುವರೆಗೂ ನಮ್ಮ BBMP ಕಮಿಷನರು ಗಡುವು ಕೊಟ್ಟಿದ್ದಾರೆ ಬಿಡುಗಡೆ ಮಾಡ್ತೀನಿ ಅಂತ. ಬಿಡುಗಡೆ ಮಾಡಿಲ್ಲ ಅಂದರೆ ನಮ್ಮ ಇಡೀ ಬೆಂಗಳೂರು ಪೌರ ಕಾರ್ಮಿಕರೆಲ್ಲ ನಾವು ಹೋರಾಟ ಮಾಡಿ ನಮ್ಮ ಹಕ್ಕನ್ನು ಪಡ್ಕೊಳ್ಳೋಕ್ಕೆ ರೆಡಿಯಾಗಿದ್ದೀವಿ. ಕಮಿಷನರ್ 30ನೇ ತಾರೀಕು ಬಿಡುಗಡೆ ಮಾಡ್ತೀನಿ ಅಂತಿಲ್ಲ. ಅದೇ ರೀತಿ ಆಟೋ ಡ್ರೈವರ್, ಹೆಲ್ಪರ್, ಲೋಡರ್ ಕೂಡ ಅವ್ರಿಗೂ ಕೂಡ ನೇರ ವೇತನ ಆಗಬೇಕು. ಅದಕ್ಕೋಸ್ಕರ ಹೋರಾಟ. ಇವಾಗಲೇ ನಮ್ಮ ಪೌರ ಕಾರ್ಮಿಕರು ಅವಲಂಬಿತ ಮಕ್ಕಳಂತ ಜಯಚವರು ಇದ್ದಾರೆ. ಅವ್ರನ್ನೂ ಕೂಡ ನೇರ ವೇತನ ತೊಗೋಬೇಕಂತ ಒಂದು ಸಬ್ಜೆಕ್ಟ್ ಇದೆ. ಈ ರೀತಿ ನಮ್ಮ ಸಂಘದ ವತಿಯಿಂದ ಹಲವಾರು ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಮ್ಗೆ ಒಂದೇ ಗುರಿ, ನಮ್ಮ ಪೌರ ಕಾರ್ಮಿಕರಿಗೆ ಕಾಯಂ ಆಗಬೇಕು. ನೇರ ವೇತನದಿಂದ ಕಾಯಂ ಆಗಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಹೋರಾಟ ಸರ್. ಓಕೆ ಸರ್. BM ಸುರೇಶ್ ಬಾಬು, ಬೆಂಗಳೂರು ನಗರ ಅಧ್ಯಕ್ಷರು. ದಸರಾ ಕಸ ಎಲ್ಲ ರೋಡಲ್ಲಿ ಹಂಗೆ ಬಿದ್ದಿರುತ್ತೆ ಸರ್. ನಾವು ಪೌರ ಕಾರ್ಮಿಕರು ದಸರಾದಲ್ಲಿ ಕಸ ಎತ್ತಲಿಲ್ಲ ಅಂದ್ರೆ ಇಡೀ ಬೆಂಗಳೂರು ನಾರುತ್ತೆ. ಈ ದಸರಾ ಒಳಗಡೆ ನಮ್ಮ 30ನೇ ತಾರೀಕು ಒಳಗಡೆ ನಮಗೆ ಏನಾದರೂ ಒಂದು ತೀರ್ಮಾನ ಮಾಡಿ ನಮ್ಮ ಪರ್ಮನೆಂಟ್ ಆರ್ಡ್ರು ಸ್ವಲ್ಪ ಜನಕ್ಕೆ ನೇರವಾಗಿ ಕೊಟ್ಟರೆ ದಸರಾ ಕೆಲಸ ಮಾಡ್ತೀವಿ. ಇಲ್ಲಾಂದ್ರೆ ದಸರಾದಲ್ಲಿ ಇಡೀ ಬೆಂಗಳೂರು ನಾರಬೇಕು, ಸ್ಟ್ರೈಕ್ ಮಾಡ್ತೀವಿ.